ಸರ್ಕಾರ ರಾಜ್ಯಪಾಲರ ನಡುವೆ ಸುಗ್ರೀವಾಜ್ಞೆಯ ಫೈಟ್ ಶುರುವಾಗ್ಬಿಟ್ಟಿದೆ. ಫೈನಾನ್ಸ್ ಕಂಪನಿಗಳೊಂದಿಗೆ ರಾಜ್ಯಪಾಲರ ಒಡನಾಟನ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಫೈನಾನ್ಸ್ ನಿಂದ ಅನಾಹುತವಾದ್ರೆ ರಾಜ್ಯಪಾಲರೇ ಹೊಣೆ. ರಾಜ್ಯಪಾಲ ಗೆಹ್ಲೋಟ್ ಮೇಲೆ ಮನಿ ಲಾಂಡರ್ ಪ್ರಭಾವ ಅಂತೆ. ಓಕೆ, ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಹೀಗಾಗಿ ಸುಗ್ರೀವಾಜ್ಞೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಗೆಹ್ಲೋಟ್ ಕೇಂದ್ರ ಸರ್ಕಾರ ಫೈನಾನ್ಸ್ ಕಂಪನಿಗಳ ಮುಲಾಜಿನಲ್ಲಿದೆ ಅನ್ನುವಂತ ಗಂಭೀರ ಆರೋಪವನ್ನ ವಿಎಸ್ ಉಗ್ರಪ್ಪ ಅವರು ಮಾಡ್ತಿದ್ದಾರೆ. ಪದೇ ಪದೇ ಕ್ಲಾರಿಟಿ ಕೇಳಿ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ವಾಪಸ್ ಕಳಿಸ್ತಿದ್ದಾರಲ್ಲ, ಅವರ ಮುಲಾಜಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯಪಾಲರಿದ್ದಾರೆ ಅಂತ ವಿಎಸ್ ಉಗ್ರಪ್ಪನವರು ಮಾತನಾಡಿದ್ದಾರೆ. ಇಲ್ಲ ಹಣ ಕೊಟ್ಟಿರೋರಿಗೆ ತೊಂದರೆ ಆಗೋದಿಲ್ವಾ? ಆದರೆ ಈ ಮಾತನ್ನು ನೋಡಿದ್ರೆ, ಈ ರೀಸನಿಂಗ್ ನೋಡಿದ್ರೆ ಎಲ್ಲೋ ಒಂದು ಕಡೆಗೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇವರಿಗೆ ಇನ್ಫ್ಲೂಯೆನ್ಸ್ ಮಾಡಿರಬೇಕು. ಯಾಕಂದರೆ ಈ ಜನಪರವಾದಂಥ ಈ ರೀತಿಯ ಕಾನೂನು ಮಾಡಿದ್ರೆ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಜನರಿಗೆ ಉಪಯೋಗ ಆಗುತ್ತೆ. ಇದಾಗಬಾರ್ದು ಅನ್ನುವಂಥ ದುರುದ್ದೇಶನಾದರೂ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು. ಇಲ್ಲ ಇವರು ಯಾರು ರಾಜ್ಯಪಾಲರಿಗೆ ಈ ಮನಿ ಲೆಂಡರ್ಸ್ ಪ್ರಭಾವನಾದರೂ ಅವ್ರ ಮೇಲೆ ಬೀರಿರಬೇಕು. ಸೊ ಹಾಗಾಗಿ ಈ ರೀತಿ ಆರ್ಡಿನೆನ್ಸನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಜನವಿರೋಧಿ. ಸೊ ಹಾಗೆ ಅದರಲ್ಲೂ ವೀಕರ್ ಸೆಕ್ಷನ್ಸಿನ ವಿರೋಧಿ ಆಗಿರುವಂಥ ಪ್ರವೃತ್ತಿ. ರಾಜ್ಯಪಾಲರ ಸ್ಥಾನಕ್ಕೆ ನಮ್ಗೆ ಗೌರವ ಇದೆ, ನಾವು ಗೌರವಿಸ್ತೇವೆ. ಆದರೆ ರಾಜ್ಯಪಾಲರು ಇವತ್ತೇನು ಜನವಿರೋಧಿ ಪ್ರವೃತ್ತಿಯನ್ನು ನೋಡಿದ್ದೇವೆ, ಅದನ್ನು ನಾವು ವಿರೋಧಿಸ್ತೇವೆ. ಸೊ ದಯಮಾಡಿ ರಾಜ್ಯಪಾಲರಿಗೆ ಏನಾದರೂ ಸ್ವಲ್ಪನಾದರೂ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಬದ್ಧತೆ ಇದ್ದರೆ ಕೂಡಲೇ ಈಗ ರಾಜ್ಯ ಸರ್ಕಾರ ಮತ್ತು ಆ ಕ್ವೈರೀಸನ್ನು ನಾವು ಕ್ಲಾರಿಫೈ ಮಾಡಿ ವಾಪಸ್ ಕಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರ್ಡಿನೆನ್ಸ್ಗೆ ತಮ್ಮ ಅನುಮತಿಯನ್ನು ಕೊಟ್ಟು, ಅಸೆಂಟನ್ನು ಕೊಟ್ಟು ಕೂಡಲೇ ಅದನ್ನು ಕಾನೂನು ಮಾಡುವಂಥದ್ದನ್ನು ಆಗಬೇಕು. ಮತ್ತು ಸೆಷನ್ಸ್ ಆದಾಗ ಅದನ್ನು ಬಿಲ್ ಆಗಿ ಮಾಡುವಂಥದ್ದು ರಾಜ್ಯ ಸರ್ಕಾರ. ಓಕೆ, ನಾನು ಈಗ ಕಂಪ್ಲೀಟಾಗಿ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಇವರು ಹೇಳಿದ ಮಾತನ್ನು. ಯಾಕೆಂತಂದರೆ ಒಂದು ನೋಡಿ, ನಾವು ಇರೋದು ಆ ಬಡವರ ಪರವಾಗಿ. ಅವತ್ತಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಸುಗ್ರೀವಾಜ್ಞೆ ಬೇಕು ಅಂತೇಳಿ. ಹಾಗಂತ ಸಾಲ ಕೊಟ್ಟವರನ್ನು ನೀವು ಸಾಲ ಕೊಡಂಗೆ ಈಸ್ಕೊಂಡೋಗಿರೋದ್ರೆ ಹಂಗಾಗಬಾರ್ದಲ್ವಾ? ಅಲ್ಲಿ ಅವರು ತಿರಸ್ಕಾರ ಮಾಡಿಲ್ಲ ಸುಗ್ರೀವಾಜ್ಞೆಯನ್ನು, ಸುಳ್ಳು ಯಾರು ಹೇಳ್ಬಾರ್ದು. ಇದಕ್ಕೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ. ಅದಕ್ಕೆ ನಾನು ಹೇಳಿದೆ, ಈಗ 420 ಕೇಸಲ್ಲಿ ಕೂಡ 7 ವರ್ಷ, ನೀವು 100 ಕೋಟಿ ಮೋಸ ಮಾಡಿದ್ರು ಕೂಡ 7 ವರ್ಷ ಜೈಲು ಶಿಕ್ಷೆ ಇರೋದು. ಇಲ್ಲಿ ಕೊಡ್ಲಿಕ್ಕಿರೋದೇ 3 ಲಕ್ಷ. ನೀವು 10 ಲಕ್ಷ 10 ವರ್ಷ ನೀವು ಹೆಂಗೆ ಶಿಕ್ಷೆ ಕೊಡ್ತೀರಿ ಅಂತೇಳಿ. ಸೊ ಒಂದು ವೀಕ್ಷಕರೇ, ನಾವು ರಿಪಬ್ಲಿಕ್ ಕನ್ನಡ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುತ್ತೀವಿ. ಹಾಗಂತ ಮತ್ತೊಬ್ಬರ ಕತ್ತು ಕೊಯ್ಬೇಕು ಅಂತಲೂ ನಾವು ಹೇಳ್ತಾ ಇಲ್ಲ. ಇದರ ಬಗ್ಗೆ ಒಂದು ಕ್ಲಾರಿಟಿ ಬರಲಿ, ಆದರೆ ಅಲ್ಲಿ ತನಕ ಸ್ವಲ್ಪ ಎಚ್ಚರವಾಗಿರಲಿ ಅಂತೇಳಿ ಸಿಎಂ ಆಗಲಿ ಅಥವಾ ಕ್ಯಾಬಿನೆಟ್ ಆಗಲಿ ಒಂದು ನಿರ್ಧಾರ ಕೈಗೊಳ್ಳಿ. ಸರ್ಕಾರ ರಾಜ್ಯಪಾಲರ ನಡುವೆ ಸುಗ್ರೀವಾಜ್ಞೆಯ ಫೈಟ್ ಶುರುವಾಗ್ಬಿಟ್ಟಿದೆ. ಫೈನಾನ್ಸ್ ಕಂಪನಿಗಳೊಂದಿಗೆ ರಾಜ್ಯಪಾಲರ ಒಡನಾಟನ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಫೈನಾನ್ಸ್ ನಿಂದ ಅನಾಹುತವಾದ್ರೆ ರಾಜ್ಯಪಾಲರೇ ಹೊಣೆ. ರಾಜ್ಯಪಾಲ ಗೆಹ್ಲೋಟ್ ಮೇಲೆ ಮನಿ ಲಾಂಡರ್ ಪ್ರಭಾವ ಅಂತೆ. ಓಕೆ, ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಹೀಗಾಗಿ ಸುಗ್ರೀವಾಜ್ಞೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಗೆಹ್ಲೋಟ್ ಕೇಂದ್ರ ಸರ್ಕಾರ ಫೈನಾನ್ಸ್ ಕಂಪನಿಗಳ ಮುಲಾಜಿನಲ್ಲಿದೆ ಅನ್ನುವಂತ ಗಂಭೀರ ಆರೋಪವನ್ನ ವಿಎಸ್ ಉಗ್ರಪ್ಪ ಅವರು ಮಾಡ್ತಿದ್ದಾರೆ. ಪದೇ ಪದೇ ಕ್ಲಾರಿಟಿ ಕೇಳಿ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ವಾಪಸ್ ಕಳಿಸ್ತಿದ್ದಾರಲ್ಲ, ಅವರ ಮುಲಾಜಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯಪಾಲರಿದ್ದಾರೆ ಅಂತ ವಿಎಸ್ ಉಗ್ರಪ್ಪನವರು ಮಾತನಾಡಿದ್ದಾರೆ. ಇಲ್ಲ ಹಣ ಕೊಟ್ಟಿರೋರಿಗೆ ತೊಂದರೆ ಆಗೋದಿಲ್ವಾ? ಆದರೆ ಈ ಮಾತನ್ನು ನೋಡಿದ್ರೆ, ಈ ರೀಸನಿಂಗ್ ನೋಡಿದ್ರೆ ಎಲ್ಲೋ ಒಂದು ಕಡೆಗೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇವರಿಗೆ ಇನ್ಫ್ಲೂಯೆನ್ಸ್ ಮಾಡಿರಬೇಕು. ಯಾಕಂದರೆ ಈ ಜನಪರವಾದಂಥ ಈ ರೀತಿಯ ಕಾನೂನು ಮಾಡಿದ್ರೆ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಜನರಿಗೆ ಉಪಯೋಗ ಆಗುತ್ತೆ. ಇದಾಗಬಾರ್ದು ಅನ್ನುವಂಥ ದುರುದ್ದೇಶನಾದರೂ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು. ಇಲ್ಲ ಇವರು ಯಾರು ರಾಜ್ಯಪಾಲರಿಗೆ ಈ ಮನಿ ಲೆಂಡರ್ಸ್ ಪ್ರಭಾವನಾದರೂ ಅವ್ರ ಮೇಲೆ ಬೀರಿರಬೇಕು. ಸೊ ಹಾಗಾಗಿ ಈ ರೀತಿ ಆರ್ಡಿನೆನ್ಸನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಜನವಿರೋಧಿ. ಸೊ ಹಾಗೆ ಅದರಲ್ಲೂ ವೀಕರ್ ಸೆಕ್ಷನ್ಸಿನ ವಿರೋಧಿ ಆಗಿರುವಂಥ ಪ್ರವೃತ್ತಿ. ರಾಜ್ಯಪಾಲರ ಸ್ಥಾನಕ್ಕೆ ನಮ್ಗೆ ಗೌರವ ಇದೆ, ನಾವು ಗೌರವಿಸ್ತೇವೆ. ಆದರೆ ರಾಜ್ಯಪಾಲರು ಇವತ್ತೇನು ಜನವಿರೋಧಿ ಪ್ರವೃತ್ತಿಯನ್ನು ನೋಡಿದ್ದೇವೆ, ಅದನ್ನು ನಾವು ವಿರೋಧಿಸ್ತೇವೆ. ಸೊ ದಯಮಾಡಿ ರಾಜ್ಯಪಾಲರಿಗೆ ಏನಾದರೂ ಸ್ವಲ್ಪನಾದರೂ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಬದ್ಧತೆ ಇದ್ದರೆ ಕೂಡಲೇ ಈಗ ರಾಜ್ಯ ಸರ್ಕಾರ ಮತ್ತು ಆ ಕ್ವೈರೀಸನ್ನು ನಾವು ಕ್ಲಾರಿಫೈ ಮಾಡಿ ವಾಪಸ್ ಕಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರ್ಡಿನೆನ್ಸ್ಗೆ ತಮ್ಮ ಅನುಮತಿಯನ್ನು ಕೊಟ್ಟು, ಅಸೆಂಟನ್ನು ಕೊಟ್ಟು ಕೂಡಲೇ ಅದನ್ನು ಕಾನೂನು ಮಾಡುವಂಥದ್ದನ್ನು ಆಗಬೇಕು. ಮತ್ತು ಸೆಷನ್ಸ್ ಆದಾಗ ಅದನ್ನು ಬಿಲ್ ಆಗಿ ಮಾಡುವಂಥದ್ದು ರಾಜ್ಯ ಸರ್ಕಾರ.
ಓಕೆ, ನಾನು ಈಗ ಕಂಪ್ಲೀಟ್ ಆಗಿ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಇವರು ಹೇಳಿದ ಮಾತನ್ನ. ಯಾಕೆಂತಂದ್ರೆ ಒಂದು ನೋಡಿ, ನಾವು ಇರೋದು ಆ ಬಡವರ ಪರವಾಗಿ. ಅವತ್ತಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ, ಸುಗ್ರೀವಾಜ್ಞೆ ಬೇಕು ಅಂತೇಳಿ. ಹಾಗಂತ ಸಾಲ ಕೊಟ್ಟವರನ್ನ ನೀವು ಸಾಲ ಕೊಡಂಗೆ ಈಸ್ಕೊಂಡು ವೀರಭದ್ರ ಹಂಗಾಗಬಾರ್ದಲ್ವಾ? ಅಲ್ಲಿ ಅವರು ತಿರಸ್ಕಾರ ಮಾಡಿಲ್ಲ ಸುಗ್ರೀವಾಜ್ಞೆಯನ್ನು, ಸುಳ್ಳು ಯಾರು ಹೇಳ್ಬಾರ್ದು. ಸ್ಪಷ್ಟೀಕರಣ ಕೊಟ್ಟು ಇದಕ್ಕೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ. ಅದಕ್ಕೆ ನಾನು ಹೇಳಿದೆ, ಈಗ 420 ಕೇಸಲ್ಲಿ ಕೂಡ 7 ವರ್ಷ, ನೀವು 100 ಕೋಟಿ ಮೋಸ ಮಾಡಿದ್ರು ಕೂಡ 7 ವರ್ಷ ಜೈಲು ಶಿಕ್ಷೆ ಇರೋದು. ಇಲ್ಲಿ ಕೊಡ್ಲಿಕ್ಕಿರೋದೇ 3 ಲಕ್ಷ. ನೀವು 10 ಲಕ್ಷ 10 ವರ್ಷ ನೀವು ಹೆಂಗೆ ಶಿಕ್ಷೆ ಕೊಡ್ತೀರಿ ಅಂತೇಳಿ. ಸೊ ಒಂದು ವೀಕ್ಷಕರೇ, ನಾವು ರಿಪಬ್ಲಿಕ್ ಕನ್ನಡ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುತ್ತೀವಿ. ಹಾಗಂತ ಮತ್ತೊಬ್ಬರ ಕತ್ತು ಕೊಯ್ಬೇಕು ಅಂತಲೂ ನಾವು ಹೇಳ್ತಾ ಇಲ್ಲ. ಇದರ ಬಗ್ಗೆ ಒಂದು ಕ್ಲಾರಿಟಿ ಬರಲಿ, ಆದರೆ ಅಲ್ಲಿ ತನಕ ಸ್ವಲ್ಪ ಎಚ್ಚರವಾಗಿರ್ಲಿ ಅಂತೇಳಿ ಸಿಎಂ ಆಗಲಿ ಅಥವಾ ಕ್ಯಾಬಿನೆಟ್ ಆಗಲಿ ಒಂದು ನಿರ್ಧಾರ ಕೈಗೊಳ್ಳಿ. ಸರ್ಕಾರ ರಾಜ್ಯಪಾಲರ ನಡುವೆ ಸುಗ್ರೀವಾಜ್ಞೆಯ ಫೈಟ್ ಶುರುವಾಗ್ಬಿಟ್ಟಿದೆ. ಫೈನಾನ್ಸ್ ಕಂಪನಿಗಳೊಂದಿಗೆ ರಾಜ್ಯಪಾಲರ ಒಡನಾಟನ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಫೈನಾನ್ಸ್ ನಿಂದ ಅನಾಹುತವಾದ್ರೆ ರಾಜ್ಯಪಾಲರೇ ಹೊಣೆ. ರಾಜ್ಯಪಾಲ ಗೆಹ್ಲೋಟ್ ಮೇಲೆ ಮನಿ ಲಾಂಡರ್ ಪ್ರಭಾವ ಅಂತೆ. ಮನಿ ಲ್ಯಾಂಡರ್. ಓಕೆ, ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಹೀಗಾಗಿ ಸುಗ್ರೀವಾಜ್ಞೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಗೆಹ್ಲೋಟ್ ಕೇಂದ್ರ ಸರ್ಕಾರ ಫೈನಾನ್ಸ್ ಕಂಪನಿಗಳ ಮುಲಾಜಿನಲ್ಲಿದೆ ಅನ್ನುವಂತ ಗಂಭೀರ ಆರೋಪವನ್ನ ವಿಎಸ್ ಉಗ್ರಪ್ಪ ಅವರು ಮಾಡ್ತಿದ್ದಾರೆ. ಪದೇ ಪದೇ ಕ್ಲಾರಿಟಿ ಕೇಳಿ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ವಾಪಸ್ ಕಳಿಸ್ತಿದ್ದಾರಲ್ಲ, ಅವರ ಮುಲಾಜಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯಪಾಲರಿದ್ದಾರೆ ಅಂತ ವಿಎಸ್ ಉಗ್ರಪ್ಪನವರು ಮಾತನಾಡಿದ್ದಾರೆ. ಇಲ್ಲ ಹಣ ಕೊಟ್ಟಿರೋರಿಗೆ ತೊಂದರೆ ಆಗೋದಿಲ್ವಾ? ಅಂದರೆ ಈ ಮಾತನ್ನು ನೋಡಿದ್ರೆ, ಈ ರೀಸನಿಂಗ್ ನೋಡಿದ್ರೆ ಎಲ್ಲೋ ಒಂದು ಕಡೆಗೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇವರಿಗೆ ಇನ್ಫ್ಲುಯೆನ್ಸ್ ಮಾಡಿರಬೇಕು. ಯಾಕಂದರೆ ಈ ಜನಪರವಾದಂಥ ಈ ರೀತಿಯ ಕಾನೂನು ಮಾಡಿದ್ರೆ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಜನರಿಗೆ ಉಪಯೋಗ ಆಗುತ್ತೆ. ಇದಾಗಬಾರ್ದು ಅನ್ನುವಂಥ ದುರುದ್ದೇಶನಾದರೂ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು. ಇಲ್ಲ ಇವರು ಯಾರು ರಾಜ್ಯಪಾಲರಿಗೆ ಈ ಮನಿ ಲೆಂಡರ್ಸ್ ಪ್ರಭಾವನಾದರೂ ಅವ್ರ ಮೇಲೆ ಬೀರಿರಬೇಕು. ಸೊ ಹಾಗಾಗಿ ಈ ರೀತಿ ಆರ್ಡಿನೆನ್ಸನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಜನವಿರೋಧಿ. ಸೊ ಹಾಗಾಗಿ ಅದರಲ್ಲೂ ವೀಕರ್ ಸೆಕ್ಷನ್ಸ್ನ ವಿರೋಧಿ ಆಗಿರುವಂಥ ಪ್ರವೃತ್ತಿ. ರಾಜ್ಯಪಾಲರ ಸ್ಥಾನಕ್ಕೆ ನಮ್ಗೆ ಗೌರವ ಇದೆ, ನಾವು ಗೌರವಿಸ್ತೇವೆ. ಆದರೆ ರಾಜ್ಯಪಾಲರು ಇವತ್ತೇನು ಜನವಿರೋಧಿ ಪ್ರವೃತ್ತಿಯನ್ನು ನೋಡಿದ್ದೇವೆ, ಅದನ್ನು ನಾವು ವಿರೋಧಿಸ್ತೇವೆ. ಸೊ ದಯಮಾಡಿ ರಾಜ್ಯಪಾಲರಿಗೆ ಏನಾದರೂ ಸ್ವಲ್ಪನಾದರೂ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಬದ್ಧತೆ ಇದ್ದರೆ ಕೂಡಲೇ ಈಗ ರಾಜ್ಯ ಸರ್ಕಾರ ಮತ್ತು ಆ ಕ್ವೈರೀಸನ್ನು ನಾವು ಕ್ಲಾರಿಫೈ ಮಾಡಿ ವಾಪಸ್ ಕಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರ್ಡಿನೆನ್ಸ್ಗೆ ತಮ್ಮ ಅನುಮತಿಯನ್ನು ಕೊಟ್ಟು, ಅಸೆಂಟನ್ನು ಕೊಟ್ಟು ಕೂಡಲೇ ಅದನ್ನು ಕಾನೂನು ಮಾಡುವಂಥದ್ದನ್ನು ಆಗಬೇಕು. ನಂತೆ ಸೆಷನ್ಸ್ ಆದಾಗ ಅದನ್ನು ಬಿಲ್ ಆಗಿ ಮಾಡುವಂಥದ್ದು ರಾಜ್ಯ ಸರ್ಕಾರ. ಓಕೆ, ನಾನು ಈಗ ಕಂಪ್ಲೀಟ್ ಆಗಿ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಇವರು ಹೇಳಿದ ಮಾತನ್ನ. ಯಾಕೆಂತಂದ್ರೆ ಒಂದು ನೋಡಿ, ನಾವು ಇರೋದು ಆ ಬಡವರ ಪರವಾಗಿ. ಅವತ್ತಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ, ಸುಗ್ರೀವಾಜ್ಞೆ ಬೇಕು ಅಂತೇಳಿ. ಹಾಗಂತ ಸಾಲ ಕೊಟ್ಟವರನ್ನ ನೀವು ಸಾಲ ಕೊಡಂಗೆ ಈಸ್ಕೊಂಡು ವೀರಭದ್ರ ಹಂಗಾಗಬಾರ್ದಲ್ವಾ? ಅಲ್ಲಿ ಅವರು ತಿರಸ್ಕಾರ ಮಾಡಿಲ್ಲ ಸುಗ್ರೀವಾಜ್ಞೆಯನ್ನು, ಸುಳ್ಳು ಯಾರು ಹೇಳ್ಬಾರ್ದು. ಸ್ಪಷ್ಟೀಕರಣ ಕೊಟ್ಟು ಇದಕ್ಕೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ. ಅದಕ್ಕೆ ನಾನು ಹೇಳಿದೆ, ಈಗ 420 ಕೇಸಲ್ಲಿ ಕೂಡ 7 ವರ್ಷ, ನೀವು 100 ಕೋಟಿ ಮೋಸ ಮಾಡಿದ್ರು ಕೂಡ 7 ವರ್ಷ ಜೈಲು ಶಿಕ್ಷೆ ಇರೋದು. ಇಲ್ಲಿ ಕೊಡ್ಲಿಕ್ಕಿರೋದೇ 3 ಲಕ್ಷ. ನೀವು 10 ಲಕ್ಷ 10 ವರ್ಷ ನೀವು ಹೆಂಗೆ ಶಿಕ್ಷೆ ಕೊಡ್ತೀರಿ ಅಂತೇಳಿ. ಸೊ ಒಂದು ವೀಕ್ಷಕರೇ, ನಾವು ರಿಪಬ್ಲಿಕ್ ಕನ್ನಡ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುತ್ತೀವಿ. ಹಾಗಂತ ಮತ್ತೊಬ್ಬರ ಕತ್ತು ಕೊಯ್ಬೇಕು ಅಂತಲೂ ನಾವು ಹೇಳ್ತಾ ಇಲ್ಲ. ಇದರ ಬಗ್ಗೆ ಒಂದು ಕ್ಲಾರಿಟಿ ಬರಲಿ, ಆದರೆ ಅಲ್ಲಿ ತನಕ ಸ್ವಲ್ಪ ಎಚ್ಚರವಾಗಿರ್ಲಿ ಅಂತೇಳಿ ಸಿಎಂ ಆಗಲಿ ಅಥವಾ ಕ್ಯಾಬಿನೆಟ್ ಆಗಲಿ ಒಂದು ನಿರ್ಧಾರ ಕೈಗೊಳ್ಳಿ.